ಪ್ರಮುಖವಾಗಿ ಮಂಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಗೋಲ್ಡ್ ಆಭರಣಗಳನ್ನು ಮಾಡಬೇಕು ಅಂತ ಹೇಳಿ ಒಬ್ಬರ ಹತ್ರ ಕೊಟ್ಟಿರ್ತಾರೆ. ಬಟ್ ಅವರು ಏನು ಕೊಟ್ಟಂಥ 900 ಚಿಲ್ಲರೆ ಏನು ಗ್ರಾಮ್ ಬಂಗಾರ ಇರುತ್ತೆ ಅದನ್ನು ತಗೊಂಡು ತಮ್ಮ ಹತ್ರ ತೊಗೊಂಡು ಹೋಗಿರ್ತಾರೆ ಬೇರೆ ಊರಿಗೆ. ಸೊ ನಾವು ವೆಸ್ಟ್ ಬೆಂಗಾಲ್ ಮತ್ತು ಬ್ಯಾಂಗ್ಳೂರಿಂದ ಒಬ್ಬ ವೆಸ್ಟ್ ಬೆಂಗಾಲಿಂದ ಆರೋಪಿನ ಪತ್ತೆ ಮಾಡಿ ಗಣೇಶ್ ಅಂತ ಹೇಳಿ, ಇನ್ನೊಬ್ಬರು ಸುಜಯ್ ಅಂತ ಹೇಳಿ ಬ್ಯಾಂಗ್ಳೂರಿಂದ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು 660 ಗ್ರಾಮ್ ಚಿನ್ನನ ರಿಕವರಿ ಮಾಡಿದ್ದೀವಿ. ವಿಜಯನಗರದಲ್ಲಿ 2 ಆರೋಪಿಗಳನ್ನು ಬಂಧಿಸಿ 2 ಮನೆ ಕೆಲಸದವರಿಂದ ಕಳ್ಳತನ ಪತ್ತೆ ಮಾಡಿ ಸುಮಾರು 23 ಲಕ್ಷ ಮೌಲ್ಯದ 170 ಗ್ರಾಮ್ ಚಿನ್ನ ಮತ್ತು ಇತರ ವಸ್ತುಗಳನ್ನು ಸೀಸ್ ಮಾಡಿದ್ದೀವಿ. ಇದರಲ್ಲಿ ಹೇಳಬೇಕು ಅಂತಂದರೆ ಫಿರ್ಯಾದಿದಾರರು 82 ವಯಸ್ಸವ್ರಿಗೆ, ಅವ್ರಿಗೆ ಹೆಲ್ತ್ ಕೇರ್ ಸೆಂಟರಿಂದ ಒಬ್ಬರು ಹೆಲ್ತ್ ಕೇರ್ ನರ್ಸನ್ನು ಇಟ್ಕೊಂಡಿರ್ತಾರೆ. ಅವ್ರ ಮನೆಯಿಂದ ಸುಮಾರು 170 ಗ್ರಾಮ್ ಚಿನ್ನನ ಕದ್ದಿರ್ತಾರೆ. ಆವಾಗ ನಾವು ಯಾವಾಗ ಅವ್ರ ಹೆಲ್ತ್ ಕೇರ್ ಏನು ಥಾಮರ್ ಹೆಲ್ತ್ ಕೇರ್ ಸೆಂಟರಿಂದ ಆ ಲೇಡಿ ಬಂದಿರ್ತಾರೆ, 27 ವರ್ಷ ಲೇಡಿ, ಅವರನ್ನು ವಿಚಾರಣೆಗೊಳಿಸಿದಾಗ ಗೊತ್ತಾಗುತ್ತೆ ಇದ್ರ ಜೊತೆಗೆ ಅವರು ಬೇರೆ ಕಡೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಇನ್ನೊಬ್ಬ 65 ವಯಸ್ಸದ ಲೇಡಿನ ನೋಡ್ಕೋತಿರ್ತಾರೆ. ಅವ್ರ ಮನೇಲೂ ಸಹ ಕಳ್ತನ ಮಾಡಿರ್ತಾರೆ ಅಂತ ಹೇಳಿ ಪತ್ತೆ ಆಗುತ್ತೆ. ಬಟ್ ಆ ಸೆಕೆಂಡ್ ಏನು ಕಂಪ್ಲೇಂಟ್ ಇರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆಯಿಂದ ಚಿನ್ನ ಹೋಗಿದೆ ಅಂತಲೇ ಗೊತ್ತಿರೋದಿಲ್ಲ. ಸೊ ನಮ್ಮ ವಿಜಯನಗರ ಇನ್ಸ್ಪೆಕ್ಟರ್ ACP ವಿಜಯನಗರ ಅವ್ರು ಸೇರಿಬಿಟ್ಟು ಈ 2 ಕೇಸನ್ನು ಪತ್ತೆ ಮಾಡಿ ಅವರನ್ನು ಬಂಧಿಸಿದ್ದಾರೆ.